ಮೂರು ಗ್ರಾಮ ಸಭೆಯಲ್ಲಿ ಗದ್ದಲ, ನಿವೇಶನ ಹಾಗೂ ಮನೆ ಹಂಚಿಕೆಯಲ್ಲಿ ತಾರತಮ್ಯದ ಆರೋಪ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಸಭೆಯು ತೀವ್ರ ಗದ್ದಲ ಮತ್ತು ವಾಗ್ವಾದಕ್ಕೆ ಸಾಕ್ಷಿಯಾಯಿತು. ನಿವೇಶನ ಮತ್ತು ವಸತಿ ಹಂಚಿಕೆಯಲ್ಲಿ ತಾರತಮ್ಯ ಎಸೆಯಲಾಗಿದೆ ಎಂದು ಆರೋಪಿಸಿ ಸಭೆಯಲ್ಲಿ ಹಾಜರಾಗಿದ್ದ ಕೆಲವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಸಭೆಯು ಆರಂಭವಾಗುತ್ತಿದ್ದಂತೆ ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಅರ್ಹ ಫಲಾನುಭವಿಗಳಿಗೆ ಮನೆ ಹಾಗೂ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಹರನ್ನ ಬಿಟ್ಟು ಬೇರೆಯವರಿಗೆ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದು ಸಭೆಯಲ್ಲಿ ಇದ್ದವರು ದೂರಿದರು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡುವ ವಾಹನದ ರೂಟ್ ಬದಲಾವಣೆ ಮತ್ತು ಸ್ವಚ್ಛತಾ ಕಾರ್ಮಿಕರ ನೇಮಕಾತಿ ವಿಚಾರವಾಗಿಯೂ ಸಭೆಯಲ್ಲಿದ್ದ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ವಾಹನ ಸಂಚರಿಸುತ್ತಿದ್ದು ಉಳಿದ ಬೀದಿಗಳಿಗೆ ಬರುತ್ತಿಲ್ಲ ಎಂದು ಸಾರ್ವಜನಿಕರು ದೂರಿದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಅನುದಾನದ ಕೊರತೆಯ ನಡುವೆಯೂ ಲಭ್ಯವಿರುವ ಸಿಬ್ಬಂದಿಯನ್ನ ಬಳಸಿಕೊಂಡು ಸ್ವಚ್ಛತಾ ಕಾರ್ಯ ನಿರ್ವಹಿಸಲಾಗುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದರು. ಆದರೆ ಅಧಿಕಾರಿಗಳ ಸಮಜಾಯಿಷಿಯಿಂದ ತೃಪ್ತರಾಗದ ಗ್ರಾಮಸ್ಥರು ಹಂಚಿಕೆ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಮತ್ತು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಬೇಕು ಎಂದು ಪಟ್ಟು ಹಿಡಿದರು. ಇದರಿಂದಾಗಿ ಕೆಲಕಾಲ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಾಥ್ ಸೇರಿದಂತೆ ನೋಡಲ್ ಅಧಿಕಾರಿ ಹಾಗೂ ಮತ್ತಿತರರು ಹಾಜರಿದ್ದರು. ತಾಲೂಕ್ ಪಂಚಾಯತಿಗೆ ಫೋಟೋಗಳು ರೂಟು ಶಾಲೆದು ನಾವು ಫೋಟೋ ಕಳಿಸಿದ್ರೆ ಗಾಡಿ ಎಲ್ಲಿದೆ ಆಗ್ಬಿಟ್ಟು ನಾನು ಡೈಲಿ ಗಾಡಿ ಎಲ್ಲಿ ಐತೆ ನಾನು ಫೋಟೋ ಕಳಿಸಿದ್ರೆ ಅಲ್ಲಲ್ಲ ಗಾಡಿ ನೀವು ಫೋಟೋ ಇದಾಗ ಕಳಿಸ್ತೀರಾ. ಈಗ ರೂಟ್ ಹೋಗಿ ಬಂದ್ಮೇಲೆ ಒಂದ್ ಕಡೆ ಸ್ಟಾಪ್ ಹಾಕಿರ್ತಾರೆ. ಏನೋ ಡೈಲಿ ಅಲ್ಲೇ ಸ್ಟಾಪ್ ಅಲ್ಲೇ ಇರ್ತದೆ, ಗಾಡಿ ಪಕ್ಕಕ್ಕೆ ಹೋಗೋದಿಲ್ಲ. ಪಕ್ಕದಲ್ಲಿ ಶಾಲೆ ಹತ್ರ ಎಷ್ಟೊತ್ತು ದಿವಸ ಹೋಗ್ತೀರಾ ನೀವು? ಶಾಲೆ ಹತ್ರ 3 ದಿವಸ ಆಗಿದೆ ಹೇಳಿ, 4 ದಿವಸ ಆಗಿದೆ ನಾನು ಹೇಳಿ ಶಾಲೆ ಹತ್ರ ಬಂದು ಕೇಳಿರೋದು. ಗಾಡಿಯಲ್ಲಿ ಅಲ್ಲಮ್ಮ, ವಾರದ ನನ್ನೆಲ್ಲ ಮನೆ ಗಾಡಿಯಲ್ಲಿ ಬಂದಿದ್ದೆ ನಾನು. ನನಗೆ 2 ಕೋಟಿ ಅಂತ ಘಟ್ಟ ಮಾಡಿದ್ರು ಲಕ್ಷಾಂತರ 2 ಕೋಟಿ ಬಂಡವಾಳ ಹಾಕಿದ್ರು. ಅದನ್ನೇ ಉತ್ಪತ್ತಿ ಮಾಡ್ಕೊಂಡು ಇಲ್ಲಿ ಬೇರೆ ವ್ಯವಸ್ಥೆ ಇದ್ ಮಾಡಿ ಸರ್. ಯಾಕೆ ಸುಮ್ಮನೆ 4 ಜನ ಬಿಟ್ರೆ ಇವರು ಶಿವರಾಜ್ ಅನ್ನೋರು, ಅದೇ SDMC ಅವರು ಅವ್ರು ಹೇಳಿದ್ರು ಈ ಥರ ಕಂಪ್ಲೇಂಟ್ ಇಲ್ಲ ತಗೊಂಡೋಗಿದ್ದಾರೆ ಅಂತ ಹೇಳಿದ್ವಿ. ಆ ಥರ ಏನೋ ಇದ್ರೆ ನಮಗೆ ಕಾಲ್ ಮಾಡಿ ಸರ್. ಕಸ ಇದೆ ಎಷ್ಟು ಕಿತ್ತಾಡಿದ್ ನಿನಕ ಹೇಳಿ ಸರ್. ಅಲ್ಲ ಹೌದು ಬಿಡಿ, ಅಲ್ಲ ಏನೋ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ. ತಗೊಂಡೋಗಿದ್ದಾರೆ. ಸುದ್ದಿಗಳ ಬಗ್ಗೆ ನಿಮ್ಮ ವ್ಯಾಪ್ತಿಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಗಮನಕ್ಕೆ ನಾಮಫಲಕದಲ್ಲಿ ಪ್ರಕಟಿಸಿ ಟಾಮ್ ಕರಪತ್ರ ಪ್ರಚುರಪಡಿಸಿ ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸುವುದು. ನಿವೇಶನ ಪಡೆದ ಫಲಾನುಭವಿ ಸರ್ಕಾರದಿಂದ ವಿವಿಧ ವಸತಿ ಯೋಜನೆಯಲ್ಲಿ ಮುಂದೆ ನೀಡುವಂತಹ ಗುರಿಯಲ್ಲಿ ಯಾವುದಾದರೂ ಒಂದು ವಸತಿ ಯೋಜನೆ ಆದ್ಯತೆ ಮೇಲೆಗೆ ಪರಿಗಣಿಸಿ ಆ ಫಲಾನುಭವಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿಯಮಾನುಸಾರ ಕ್ರಮ ಕೈಗೊಳ್ಳುವುದು. ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿಗೆ ನಿವೇಶನ ಕೋರಿ ದೃಢೀಕರಿಸಲು ಅಗತ್ಯ ದಾಖಲೆಗಳನ್ನು ಪ್ರಸ್ತಾವನೆಯನ್ನು ಸಲ್ಲಿಸುವ